ಇದು ನಮ್ಮ ಮನೆ. ನಾನು ವಿಮಲಾ ಮತ್ತು ನಮ್ಮ ಯಜಮಾನರು ಕುಮಾರ್ ಇವತ್ತು ನಮ್ಮ ಹೋಮ್ ಟೂರ್ ಮಾಡೋಣ ಬಂದು. ಇದು ಒಂದು 30-40 ಸೈಟ್ ಅಲ್ಲಿ ವಿಶಾಲವಾದ ಕಾರ್ ಪಾರ್ಕಿಂಗ್ ಬಿಟ್ಟಿದ್ದೀವಿ ಗ್ರೌಂಡ್ ಫ್ಲೋರ್ ಅಲ್ಲಿ. ಅದ್ರ ಪಕ್ಕದಲ್ಲೇ ಒಂದು ಲಿಫ್ಟ್ ಜಾಗ ಕೊಟ್ಟಿದ್ದೀವಿ. ಅದರಲ್ಲೂ ಈ ಲಿಫ್ಟ್ ಅಲ್ಲಿ ಸೆಕ್ಯೂರಿಟಿಗೋಸ್ಕರ ತಮ್ಮ ಇಂಪ್ರೆಷನ್ ಕೊಟ್ಟಿದ್ದೀವಿ. ಮತ್ತೆ ಅದು ಇನ್ನೂ ಸೆಕ್ಯೂರಿಟಿಗೋಸ್ಕರ ನಾವು ಗ್ರಿಲ್ ಡೋರ್ ಬೇರೆ ಮಾಡಿಸಿದ್ದೀವಿ. ಸೊ ದಟ್ ದಿಸ್ ವಿಲ್ ಬಿ ವೆರಿ ಸೇಫ್ಟಿ ಅಂತ. ಸೊ ಸ್ಟೆಪ್ಸ್ ನೋಡಿ ವಿಶಾಲವಾಗಿ ಕೊಟ್ಟಿದ್ದೀವಿ. ಸೊ ದಟ್ ಎನಿಥಿಂಗ್ ಏನಾದ್ರೂ ತಗೊಂಡೋಗು ಬರ್ಬೇಕಾದ್ರೂ ಈಸಿಯಾಗಿ ಆಕ್ಸೆಸಿಬಲ್ ಆಗಿರ್ಬೇಕು ಅಂತ. ರಫ್ ಫಿನಿಶ್ ಗ್ರನೈಟ್ ಹಾಕ್ಸಿದ್ದೀವಿ. ಸೊ ದಟ್ ಸ್ಲಿಪ್ ಆಗಬಾರ್ದು ಅಂತ ನಾವು ಗ್ರನೈಟ್ ಕಲ್ಲಲ್ಲಿ ಇದು ಮಾಡಿಸಿ. ಇದು ನಾರ್ತ್ ಈಸ್ಟ್ ಕಾರ್ನರ್ ಮೇನ್ ಡೋರ್ ಇಟ್ಟಿದ್ದೀವಿ. ಇದು ನಮ್ಮ ಹಾಲ್, ಇದು ನಮ್ಮ ಸೋಫಾ. ಇದು ಬಂದು ನಾನು ಸಿಂಪ್ಲಿಫೈ ಲಿವಿಂಗ್ ಅಂತ ವಿಡಿಯೋದಲ್ಲಿ ನೋಡಿದ್ದೆ. ಅದೇ ರೀತಿ ನಮ್ಮ ಪ್ರದೀಪ್ ಬಿಲ್ಡರ್ಸ್ ಅವರಿಗೆ ಹೇಳಿದೆ. ಅವರು ಇದನ್ನ ನೀಟಾಗಿ ಎಲ್ ಶೇಪ್ ಅಲ್ಲಿ ಡಿಸೈನ್ ಆಗಿ ಮಾಡಿಕೊಟ್ಟಿದ್ದಾರೆ. ತುಂಬಾ ನನಗೆ ವೆರಿ ಫೇವ್ರೆಟ್ ಜಾಗ ಅಂದ್ರೆ ಬಿಕಾಸ್ ಐ ಸ್ಪೆಂಡ್ ಲಾಟ್ ಆಫ್ ಟೈಮ್ ಹಿಯರ್ ಆನ್ ದಿಸ್ ಸೋಫಾ. ತುಂಬಾ ಬ್ರಿಟಿಷ್ ಗ್ರೀನ್ ಅಂತ ಇದು ಕಲರು. ಬಂದವರೆಲ್ಲ ಎಲ್ಲ ಕೇಳ್ತಾರೆ ಇದು ವೆರಿ ನೈಸ್ ಕಲರ್ ಅಂದ್ಬಿಟ್ಟು ಅಂಡ್ ವೆಲ್ ಅಪ್ರಿಶಿಯೇಟೆಡ್. ಅದೇ ರೀತಿ ಸೇಮ್ ಕಾಂಬಿನೇಷನ್ ಅಲ್ಲಿ ವಾಲ್ ಪೇಪರ್ ಮಾಡಿಸಿ. ಸೇಮ್ ಥಿಂಗ್ he suggested this and the same way ಇದೇ ತರ ಅದೇ ಕಾಂಬಿನೇಷನ್ ಅಲ್ಲಿ ಕರ್ಟನ್ಸ್ ಕೂಡ ಅವರು ಡಿಸೈನ್ ಮಾಡಿ ನಮಗೆ ಕೊಟ್ಟಿದ್ದಾರೆ. ಇದು ನಮ್ಮ ಟಿವಿ ಕ್ಯಾಬಿನೆಟ್. ಇದನ್ನ ಡಿಸೈನ್ ಮಾಡಿರೋದು ಪ್ರದೀಪ್ ಅವರು, ಬಿಲ್ಡ್ ಆರ್ಚ್ ಇಂದ. ಅವರಿಂದ ನಾವು ಹೆಲ್ಪ್ ತಗೊಂಡು ಅವರೆಲ್ಲ ಡಿಸೈನ್ ಮಾಡಿ ಇದನ್ನ ನಮಗೆ ಕೊಟ್ಟರು. ತುಂಬಾ ಸಂತೋಷವಾಗಿದೆ. ಇಟ್ಸ್ ಅ ವೆರಿ ನೈಸ್ಲಿ ಕಮ್ ಔಟ್. ಇದು ನಮ್ಮ ಕಿಚನ್. ಇದರಲ್ಲಿ ನಾವು ಈಗ ಇಲ್ಲಿ ಡೈನಿಂಗ್ ಟೇಬಲ್ ಹಾಕೊಂಡಿದ್ದೀವಿ. ಅದರಲ್ಲೇ ನಮ್ಮ ಕಿಚನ್. ಇಲ್ಲಿ ಕಿಚನ್ ಅಲ್ಲಿ ಆಕ್ರಿಲಿಕ್ ಯೂಸ್ ಮಾಡಿದ್ದೀವಿ. ಪುಷ್ ಮಾಡಿದ್ರೆ ಹಂಗೆ ಜಸ್ಟ್ ದಟ್. ಆಮೇಲೆ ಇಲ್ಲಿ ಒಂದು ಈ ಕ್ಯಾಬಿನೆಟ್ ಬಂದು ಆಕ್ವಾಗಾರ್ಡು ಅದೆಲ್ಲ ಎವ್ರಿಥಿಂಗ್ ಇಸ್ ಇನ್ಸೈಡ್. ಎಲ್ಲ ಕಾಂಪ್ಯಾಕ್ಟ್ ಆಗಿ ಇನ್ಸೈಡ್, ಏನು ಕಾಣಿಸೋದಿಲ್ಲ ಹೊರಗಡೆಯಿಂದ. ತುಂಬಾ ನೀಟ್ ಆಗಿರುತ್ತೆ. ತುಂಬಾ ಚೆನ್ನಾಗಿ ಲುಕ್ ಬರುತ್ತೆ ಅಂತ ಕ್ವಾರ್ಟ್ಸ್ ಇನ್ಸ್ಟೆಡ್ ಆಫ್ ಗ್ರಾನೈಟ್ ಕ್ವಾರ್ಟ್ಸ್ ಹಾಕೊಂಡಿದ್ದೀವಿ. ಕ್ಯಾಬಿನೆಟ್ ಮಾಡಿಸ್ಕೊಂಡಿದ್ದೀವಿ ಯುಟಿಲಿಟಿಗೆ. ಮತ್ತೆ ಹಂಗೆ ಬಂದ್ರೆ ವಾಶ್ ಬೇಸಿನ್ ಇಟ್ಟಿದ್ದೀವಿ. ಮತ್ತೆ ಇಲ್ಲಿ ಕ್ರಾಕರೀಸ್ ಎಲ್ಲ ಇಡಕ್ಕೆ ಒಂದು ಕ್ಯಾಬಿನೆಟ್ ತರ ಇಟ್ಕೊಂಡಿದ್ದೀವಿ. ಟಿವಿ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಟಿವಿ ಯೂನಿಟ್ ಪ್ರಾಪರ್ಲಿ ಅಲೈನ್ ವಿತ್ ದ ಸೋಫಾ ಆಗಿರೋದ್ರಿಂದ ಕುತ್ಕೊಂಡು ನೋಡೋದಕ್ಕೂ ಕೂಡ ಕಂಫರ್ಟ್ ಆಗಿರುತ್ತೆ. ಸೊ ಜೊತೆಗೆ ಇಲ್ಲಿಂದನೇ ಬಂದ್ರೆ ಗ್ರೌಂಡ್ ಫ್ಲೋರ್ ಇಂದ ನಮಗೆ ಫಸ್ಟ್ ಫ್ಲೋರ್ಗೆ ಡೈರೆಕ್ಟ್ ಲಿವಿಂಗ್ ಏರಿಯಾಗೆ ಲಿಫ್ಟ್ ಬಂದಿದೆ. ನಾರ್ಮಲಿ ಲಿಫ್ಟಿಗೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಗ್ರಾನೈಟ್ ನ ಬಳಸ್ತೀವಿ. ನಾವಿಲ್ಲಿ ರಾಫ್ಟರ್ ನ ಬಳಸಿ ಡಿಫ್ರೆಂಟ್ ಲುಕ್ ನ ಕ್ರಿಯೇಟ್ ಮಾಡಿದ್ವಿ. ಹಾಗೆ ಡೈನಿಂಗ್ ಮತ್ತು ಲಿವಿಂಗ್ ಏರಿಯಾಗೆ ಒಂದು ವುಡನ್ ಪಾರ್ಟಿಷನ್ ನ ಕ್ರಿಯೇಟ್ ಮಾಡಿದ್ವಿ. ಮೊದಲನೇ ಫ್ಲೋರ್ನಲ್ಲಿ ಲಿವಿಂಗ್ ಏರಿಯಾ, ಕಿಚನ್, ಡೈನಿಂಗ್ ಜೊತೆಗೆ ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ ಟಾಯ್ಲೆಟ್ ಕೂಡ ಪ್ರೊವೈಡ್ ಆಗಿದೆ. I've decided to put the wooden flooring which adds to the aura of the house. This is over a concrete structure. So ಬನ್ನಿ ಮೇಲೆ ಹೋಗೋಣ ಹಂಗೆ. ಇದು ನಮ್ಮ ಸೆಕೆಂಡ್ ಫ್ಲೋರ್ ಲಿವಿಂಗ್ ಏರಿಯಾ ಇದೆ. ಇಲ್ಲಿ ಒಂದು ಪ್ರೇಯರ್ ಆಲ್ಟರ್ ಪ್ರದೀಪ್, I had asked Pradeep to design and this was being designed by Pradeep and it has come out so well. And here it's a very favorite place for all of us. ಈವ್ನಿಂಗ್ಸ್ ಅಲ್ಲಿ ಒಂದು ರೋಸರಿ ಹೇಳಬೇಕಾದ್ರೆ ತುಂಬಾ ಶಾಂತವಾಗಿರುತ್ತೆ. ಅದಕ್ಕೋಸ್ಕರ ನಾನು ಈ ಸೆಕೆಂಡ್ ಫ್ಲೋರ್ ಲಿವಿಂಗ್ ಏರಿಯಾದಲ್ಲಿ ನಮ್ಮ ಪ್ರೇಯರ್ ಆಲ್ಟರ್ನ ಡಿಸೈನ್ ಮಾಡಿ ನಮ್ಮ ಪ್ರದೀಪ್ ಕೊಟ್ಟಿದ್ದಾರೆ. ಸೆಕೆಂಡ್ ಫ್ಲೋರ್ನಲ್ಲಿ ಮಾಸ್ಟರ್ ಬೆಡ್ರೂಮ್ ಜೊತೆಗೆ ವಾಕ್-ಇನ್ ವಾರ್ಡ್ರೂಮ್ ವಿತ್ ಅಟ್ಯಾಚ್ ಟಾಯ್ಲೆಟ್ ಕೂಡ ಪ್ರೊವೈಡ್ ಮಾಡಲಾಗಿದೆ. ಒಂದು ಗೆಸ್ಟ್ ಬೆಡ್ರೂಮ್, ವಾಕ್-ಇನ್ ವಾರ್ಡ್ರೂಮ್, ಅಟ್ಯಾಚ್ ಟಾಯ್ಲೆಟ್ ಜೊತೆಗೆ ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಲಾಗಿದೆ. All the statement, this makes me feel nice during the weekends. Probably I come and spend some time on some music on Amazon and then ನಮ್ಮ friends once in a month ಬಂದು join ಮಾಡ್ತಾರೆ. They also enjoy this aura of the terrace wind blowing through and feel nice, feel good situation in the, with the music on in the evening especially. We have the lift here and the lift directly from the ground floor we can come straight to the terrace floor
and join us without disturbing anybody in the other floors. ಇದು ನಮ್ಮ ಮಗಳ ರೂಮು. ಟೆರೆಸ್ ಅಲ್ಲಿ ಇದೆ, 3rd ಫ್ಲೋರ್ ಅಲ್ಲಿ. ಇಲ್ಲಿ ಈ ಟೆರೆಸ್ ಅಲ್ಲಿ ಒಂದೇ ಬೆಡ್ರೂಮ್ ಕಟ್ಸ್ಕೊಂಡು ಅದರಲ್ಲಿ ಈ ಮಂಚಕ ನೋಡಿ ಸ್ವಲ್ಪ 6x6.5 ಯೂಶಲಿ ಮಾಡ್ತೀವಿ, ಬಟ್ ನಾವು 7x7 ಮಾಡಿಸಿದ್ದೀವಿ ವಿಶಾಲವಾಗಿರ್ಲಿ ಅಂತ. ಆಮೇಲೆ ಇನ್ನೊಂದು, ಈ ಬೆಡ್ರೂಮ್ ಅಲ್ಲಿ ನೋಡಿದ್ರೆ ಯು ಕ್ಯಾನ್ ಫೈಂಡ್ ಓನ್ಲಿ ಲೈಟ್ ಕಲರ್ಸ್. And then if you come here, she's studying still. So we have a study table for herself. Pradeep has designed here and we have a panel for this. ಚೆನ್ನಾಗಿ ಕಾಣಿಸ್ಬೇಕಂತ ಒಂದು ಪ್ಯಾನಲ್ ಕೊಟ್ಟಿದ್ದಾರೆ ಇಲ್ಲಿ. ಮತ್ತೆ ಹಂಗೆ ಬಂದರೆ ಇಲ್ಲಿ ವಿ ಹ್ಯಾವ್ ಅ ಸ್ಟೋರೇಜ್ ಫಾರ್ ದಿಸ್. ಯಾಕೆಂದರೆ ಇಲ್ಲಿ ಸ್ವಲ್ಪ ಜಾಗ ಇತ್ತು, ಸೊ ಇಲ್ಲಿ ಸ್ಟೋರೇಜ್ ಮಾಡಿದ್ರು ಅವರು. ಸೊ ಹಿ ಗೇವ್ ಅನ್ ಐಡಿಯಾ ಟು ಮೇಕ್ ಅ ಸ್ಟೋರೇಜ್. ಆ್ಯಂಡ್ ಹಿಯರ್ ಇಲ್ಲಿ ಬಂದು ಡ್ರೆಸ್ಸಿಂಗ್ ಟೇಬಲ್. ನಾಟ್ ಓನ್ಲಿ ದ ಡ್ರೆಸ್ಸಿಂಗ್ ಟೇಬಲ್, ವಿ ಹ್ಯಾವ್ ಅ ಕೌಚ್ ಇನ್ ದ ಕಾರ್ನರ್. ಇಲ್ಲಿ ಟು ಎನಿಬಡಿ ಟು ಕ್ಯಾನ್ ಸಿಟ್ ಆ್ಯಂಡ್ ಸ್ಪೆಂಡ್ ದೇರ್ ಟೈಮ್. ನಮ್ಮ ಮನೆ 1.5 ವರ್ಷ ಆಯಿತು, ಗೃಹ ಪ್ರವೇಶ ಆಗಿ 1.5 ವರ್ಷ ಆದ್ಮೇಲೆ ಕೂಡ ನಮ್ಮ ಇಂಟೀರಿಯರ್ ಡಿಸೈನ್ ಪ್ರದೀಪ್ ಬೈ ಬಿಲ್ಡ್ ಆರ್ಚ್ ಅವರು ಇನ್ನೂ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ. whenever we call him, he'll come and do his service, and he is such a nice, he designed so well. Whatever we asked, he doesn't go back, and whatever we asked, the designs, he's really done a very good job, and everything has come out well, as you see in the home tour. So I'm very grateful for this Build Arch company and Pradeep, who's always with us. After 1.5 years also, any problem, whatever we ask, he's always there to help us. So thank you, Pradeep. All the best for your years.